Good morning, students. Today we will work out one more problem under the chapter depreciation. The problem is like this. A company purchased 3 years lease on 1/4/2016 for 25,000 rupees. It decided to provide for replacement of the lease at the end of 3 years by setting up a depreciation fund. It is expected that investment will fetch interest at 5% per annum. Table shows that an annual payment of rupee 1 at 5% compound interest in 3 years accumulates rupees 3.1525. Investments are made at the nearest rupee. On 31st March 2019, the investments are sold for rupees 15,250. Show lease account, depreciation fund account and depreciation fund investment account. This is the problem. Now we will solve this problem. See, solution is like this. First of all, calculation of depreciation. Depreciation is, see, this is a given in this problem a different statement is given. Table shows that an annual payment of rupee 1 ಪ್ರತಿ ವರ್ಷ 1 ರೂಪಾಯಿ ಪೇಮೆಂಟ್ ಮಾಡಿದರೆ 5% ಕಂಪೌಂಡ್ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ 3 ಇಯರ್ಸಲ್ಲಿ ಅದು 3.1525 ಆಗುತ್ತೆ. ಈ ವರ್ಷ ಪ್ರತಿ ವರ್ಷ 1 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ, ಅದಕ್ಕೆ 5% ಇಂಟ್ರೆಸ್ಟ್ ಬರ್ತಾ ಇರ್ತದೆ. 3 ವರ್ಷ ಆಗುವಾಗ ಅದು 3.1525 ಆಗುತ್ತೆ. ಇದು ಆನ್ಯುಟಿ ಟೇಬಲ್ ಕೊಡುವಂಥ ವ್ಯಾಲ್ಯೂ. ಹಾಗಾದರೆ 1 ರೂಪಾಯಿಗೆ ಈ ಪ್ರತಿ ತಿಂಗಳು ಪ್ರತಿ ವರ್ಷ 1 ರೂಪಾಯಿ ಹಾಕಿದರೆ 3.525 ಆಗೋದಾದರೆ 3 ವರ್ಷದ ನಂತರ 25,000 ರೂಪಾಯಿ ಆಗಬೇಕಾದ್ರೆ ಪ್ರತಿ ವರ್ಷದ ಎಂಡಿಗೆ ಎಷ್ಟು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅರ್ಥ ಆಯ್ತಲ್ವ? ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕಳೆದ ಪ್ರಾಬ್ಲಮಲ್ಲಿ ಇದ್ದದ್ದು ಬೇರೆ. ಪ್ರತಿ ವರ್ಷ 0.1895 ಹಾಗೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ 3 ವರ್ಷ ಆಗೋ 1 ರೂಪಾಯಿ ಆಗ್ತದಂತ ಆ ಕಳೆದ ಎಲ್ಲ ಪ್ರಾಬ್ಲಮಲ್ಲಿ ಇದ್ದದ್ದು. ಹೀಗಾಗಲ್ಲ, 1 ರೂಪಾಯಿ ಪ್ರತಿ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ 3 ವರ್ಷ ಆಗುವಾಗ 3.1525 ಆಗುತ್ತೆ. ಹಾಗಾದರೆ ಈ 3 ವರ್ಷದ ನಂತರ 25,000 ರೂಪಾಯಿ ಆಗಬೇಕಾದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ 25,000 ಇಂಟು 1 ಡಿವೈಡೆಡ್ ಬೈ 3.1525 ಆಗ 7,930 ಸಿಗುತ್ತೆ. ಸೊ ಪ್ರತಿ ವರ್ಷ 7,930 ರೂಪೀಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಯಾವುದು ಡಿಪ್ರಿಸಿಯೇಷನ್ ಅಷ್ಟು ಆಗುತ್ತೆ ತಿಂಗಳಿಗೆ, ಇನ್ವೆಸ್ಟ್ಮೆಂಟ್ ಅಷ್ಟು ಮಾಡಬೇಕು, ಅದಕ್ಕೆ ಪ್ಲಸ್ ಇಂಟ್ರೆಸ್ಟ್ ಆಗಬೇಕು. ಹಾಗಾಗಿ ಕ್ಲಿಯರ್, ಪ್ರತಿ ವರ್ಷದ ಡಿಪ್ರಿಸಿಯೇಷನ್ ಎಷ್ಟು? 7,930. ಈಗ ಈ ಲೀಸ್ ಅಕೌಂಟ್ ಮಾಡುವ. ಇಲ್ಲಿ ಡಿಪ್ರಿಸಿಯೇಷನ್ ಅಕೌಂಟಲ್ಲಿ ಮೆಷಿನರಿ ಅಕೌಂಟಲ್ಲಿ ಲೀಸ್ ಅಕೌಂಟ್ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಫಸ್ಟಿಗೆ ಇಯರ್ ಬಿಗಿನಿಂಗ್ ಯಾವಾಗ 1/4/2016 ಪರ್ಚೇಸ್ ಮಾಡಿದೆ. ಎಷ್ಟು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ? 25,000. ಸೊ ಟು ಬ್ಯಾಂಕ್ ಅಕೌಂಟ್ 25,000. ಮತ್ತು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಮತ್ತು ಸೆಕೆಂಡ್ ಇಯರಿಗೆ ನೋಡಿ 1/4/2017 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೆಕೆಂಡ್ ಇಯರ್ ಆ್ಯಂಡ್ 31st March 2018 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 25,000. ಥರ್ಡ್ ಇಯರಿಗೆ ಮೆಷಿನ್ನ ಲೈಫ್ ಮುಗಿಯಿತು, ಲೀಸ್ನ ಲೈಫ್ ಮುಗಿಯಿತು. 1/4/2018 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 25,000. ಈಗ ಇದು ಎರಡು ಈಗ ಬರೀಲಿಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿ ಈ ಕವರ್ ಮಾಡಿ ತೋರಿಸ್ತೇನಲ್ಲ, ಇದು ನಂತರ ಬರೆಯುವಂಥದ್ದು. ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಮತ್ತು ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಆದ ನಂತರ ಬರೆಯುವಂಥದ್ದು. ಅದನ್ನು ಇಲ್ಲಿ ಬಿಡುವ. ಈಗ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟಿಗೆ ಹೋಗುವ. ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಇಲ್ಲಿ ನೋಡಿ, ಇದು ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್. ಇಲ್ಲಿ ಪ್ರತಿ ವರ್ಷದ ಡಿಪ್ರಿಸಿಯೇಷನ್ ಎಷ್ಟು? 7,930. ಕ್ರೆಡಿಟ್ ಸೈಡಲ್ಲಿ ಫಸ್ಟ್ ಇಯರ್ ಆ್ಯಂಡ್ 31st March 2017 ಬೈ ಡಿಪ್ರಿಸಿಯೇಷನ್ 7,930. ಅದನ್ನು ಕ್ಲಾರಿ ಡೌನ್ ಮಾಡಿ 7,930 ಮತ್ತು 1/4/2017 ಸೆಕೆಂಡ್ ಇಯರ್ ಬಿಗಿನಿಂಗಿಗೆ 1/4/2017 ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 7,930. ಕ್ಲಿಯರ್ ಆಯ್ತಲ್ವಾ? ಈಗ ಇನ್ನು ಅಂದರೆ ಇದನ್ನು ಏನು ಮಾಡಬೇಕಂದ್ರೆ, ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರಲ್ಲಿ ಅದಕ್ಕೆ ಡಿಪ್ರಿಸಿಯೇಷನ್ ಹಾಕಬೇಕಾಗುತ್ತೆ. ಓಕೆ, ಸೆಕೆಂಡ್ ಇಯರಲ್ಲಿ ನೋಡಿ ಬ್ಯಾಲೆನ್ಸ್ ಆಯ್ತಲ್ವಾ? ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ ಅಲ್ಲ, ಸಾರಿ, ಇಂಟ್ರೆಸ್ಟ್ ಹಾಕಬೇಕು. 31st March 2018 ಇಯರ್ ಎಂಡಿಗೆ ಬೈ ಬ್ಯಾಂಕ್ ಅಕೌಂಟ್ ಇಂಟ್ರೆಸ್ಟ್ ಯಾವುದರ ಮೇಲೆ? ಈ ಬ್ಯಾಲೆನ್ಸ್ನ ಮೇಲೆ 7,930 ಇಂಟು 3% 397. ಕ್ಲಿಯರ್ ಆಯ್ತಲ್ವಾ? ಮತ್ತು ಸೆಕೆಂಡ್ ಇಯರ್ ಇದು ಡಿಪ್ರಿಸಿಯೇಷನ್ ಹಾಕಿ. ಡಿಪ್ರಿಸಿಯೇಷನ್ ಪ್ರತಿ ವರ್ಷ ಸೇಮ್ ಅಮೌಂಟ್, ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಡಿಪ್ರಿಸಿಯೇಷನ್ ಅಮೌಂಟ್ ಸೇಮ್ ಇರುತ್ತೆ. ಓಕೆ, ಡಿಪ್ರಿಸಿಯೇಷನ್ ಅಮೌಂಟು ಅಂದರೆ ಓಕೆ, ಡಿಪ್ರಿಸಿಯೇಷನ್ ಅಮೌಂಟ್ ಎಷ್ಟು ಇರ್ತದೆ? 7,930 ಸೆಕೆಂಡ್ ಇಯರಿಗೆ 31st March 2018 ಬೈ ಡಿಪ್ರಿಸಿಯೇಷನ್ 7,930. ಟೋಟಲ್ ಮಾಡಿ 16,257. ಅದನ್ನು ಇಲ್ಲಿಗೆ ಹಾಕಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 16,257. ನೆಕ್ಸ್ಟ್ ಇಯರ್ 1/4/2018 ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 16,257. ಕ್ಲಿಯರ್ ಆಯ್ತಲ್ವಾ?
ಈಗ ಥರ್ಡ್ ಇಯರಿಗೆ ಅಗೈನ್ ಇಂಟ್ರೆಸ್ಟ್ ಬರುತ್ತೆ 16,257 ಇಂಟು 3%, ಅಂದರೆ 800 ಪರ್ಸೆಂಟೇಜ್. ಈಗ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ಇದು ನೋಡಿ ಇಷ್ಟು ಅಮೌಂಟ್ 800 ಎಷ್ಟು ಪರ್ಸೆಂಟೇಜ್, ಒಂದು ನಿಮಿಷ, 5% ಆಯಿತಾ? ಇದು ಸಹ 5%, ಇಲ್ಲಿ 3% ಅಂತ ತಪ್ಪಿ ಬರ್ತದ್ದು, ಸರಿ ಮಾಡುವ. ಇದು 5%, ಎಷ್ಟಾಯಿತು? 812.85 ಬರುತ್ತೆ. ಅಲ್ಲಿ ರೌಂಡ್ ಆಫ್ ಮೇಲೆ ಮಾಡಿದ್ದೇವೆ, ರೌಂಡ್ ಆಫ್ ನೆಕ್ಸ್ಟ್ ರುಪೀಸಿಗೆ ಮಾಡಿದ್ದೇವೆ. ಇಲ್ಲಿ ನಾವು 12ಗೆ ಬರೆದು ಬಿಡುವ, ಸಾರಿ 812. ಓಕೆ, ಕ್ಲಿಯರ್ ಆಯ್ತಲ್ಲ? 5%, ಹಾಗೆ ಎಷ್ಟಾಯಿತು? 812 ರುಪೀಸ್ ಆಯಿತು. 812 ರುಪೀಸ್. ಸರಿಯಲ್ಲ? 812 ರುಪೀಸ್. ಮತ್ತು ಡಿಪ್ರಿಸಿಯೇಷನ್ ಹಾಕಿ 7,930, ಟೋಟಲ್ ಮಾಡಿ 24,999 ಬರುತ್ತೆ. 24,999. ಅದನ್ನು ಬೇಕಾದರೆ ರೌಂಡ್ ಆಫ್ ಫುಲ್ ಮಾಡಿದರೆ 25,000 ಆಗುತ್ತೆ. ರೌಂಡ್ ಆಫ್ ಏನು ಮಾಡ್ಬೋದು ಅಂದರೆ 813ಗೆ ರೌಂಡ್ ಆಫ್ ಬೇಕಾದರೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆ, 800, ಒಂದು ನಿಮಿಷ ನಿಮಗೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೇನೆ. $813 ಇರಲಿ, ರೌಂಡ್ ಆಫ್ ಮಾಡಿದ್ರೆ, ಯಾಕೆಂದರೆ ಅಲ್ಲಿ 25,000 ಬರುತ್ತೆ ಆಗ. ಸೊ 813 ಅಂದರೆ ಇಲ್ಲಿ ಫಾರ್ಮುಲಾ ಹಾಕಿ ಬರಿಬೋದು, ನಾನು ಎಕ್ಸೆಲಲ್ಲಿ ಮಾಡ್ತಾ ಇರೋದು, ಹಾಗಾಗಿ ಫಾರ್ಮುಲಾ ಹಾಕಿ ನಿಮಗೆ 5% ಹಾಕಿ ಕೊಡ್ತೇನೆ. 813 ಸರಿಯಲ್ಲ? ಈಗ 813 ಬಂತು. ಓಕೆ, 25,000 ಬರಬೇಕಿದು. ಇದು ರೌಂಡ್ ಆಫ್ ಮಾಡುವಾಗ ಒಂದು ಸಮಸ್ಯೆ ಬರುವಂಥದ್ದು, ಹಾಗಾಗಿ ಇದು 25,000 ಬರುತ್ತೆ. ಅದನ್ನು ನಾನು 813 ಅಂತ ಟೈಪ್ ಮಾಡಿಬಿಟ್ರೆ ಅದು ಸರಿ ಆಗುತ್ತೆ. ಈಗ 25,000 ಟೋಟಲ್ ಬಂತು, ಸರಿ ಅಲ್ವಾ? ಎಸ್, ರೈಟ್. ಮತ್ತು ಈ ಎರಡು ನೋಡಿ ಅಮೌಂಟ್, ಈ ಎರಡು ಎಂಟ್ರಿಯನ್ನು ನಾವೀಗ ಮಾಡಲಿಕ್ಕಾಗಲ್ಲ, ಅದು ಮತ್ತೆ ಮಾಡುವಂಥದ್ದು. ಇಲ್ಲಿಗೆ ಮಾಡಿ ಇದನ್ನು ಟೋಟಲ್ ಮಾಡಿ 25,000 ಎರಡು ಕಡೆ ಬರೆದು ಇದನ್ನು ಪೆಂಡಿಂಗ್ ಇಟ್ಟು ನೆಕ್ಸ್ಟ್ ಅಕೌಂಟಿಗೆ ಹೋಗುವ, ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟಿಗೆ. ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿ ನೋಡಿ, ಈಗ ಫಸ್ಟ್ ಇಯರಲ್ಲಿ 2 ಬ್ಯಾಂಕ್ ಅಕೌಂಟ್, ಅದು ಯಾವುದು? ಫಂಡ್ ಅಕೌಂಟ್ನಲ್ಲಿರುವಂಥ ಈ 9,030 ಇದೆಯಲ್ಲ, ಈ 7,930 ಅದನ್ನು ಇಲ್ಲಿಗೆ ತಂದಿದ್ದೇನೆ. 7,930 2 ಬ್ಯಾಂಕ್ ಅಕೌಂಟ್. ಮತ್ತು ನೋಡಿ ಫಂಡ್ ಅಕೌಂಟಲ್ಲಿ ಸೆಕೆಂಡ್ ಇಯರಲ್ಲಿ ಇದು ಈ 7,930 ಮತ್ತು 397 ಪ್ಲಸ್ 7,930 ಇದು ಮತ್ತು ಇದು ನೋಡಿ 397 7,930 ಅದನ್ನು ಆ್ಯಡ್ ಮಾಡಿದಾಗ ಎಷ್ಟು ಸಿಗುತ್ತೆ? 8,000. ನೋಡಿ ಇದು ಈ ಅಮೌಂಟ್ ಇದೆಲ್ಲ ಫಂಡ್ ಅಕೌಂಟಲ್ಲಿರೋ ಇದು ಮತ್ತು ಇದನ್ನು ಆ್ಯಡ್ ಮಾಡಿದಾಗ 8,327 ಸಿಗುತ್ತೆ. ಅದನ್ನು ಇಲ್ಲಿ 2 ಬ್ಯಾಂಕ್ ಅಕೌಂಟ್ ಬರುತ್ತೆ. ಮತ್ತು ಅಗೈನ್ ನೋಡಿ ನೆಕ್ಸ್ಟ್ ಇಯರಿಗೆ ನಾವು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿಲ್ಲ. ನೋಡಿ ಫಸ್ಟ್ ಇಯರ್ ಇಲ್ಲಿ 7,930 ಬ್ಯಾಲೆನ್ಸ್ ಕ್ಯಾರಿ ಡೌನ್, 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ 7,930 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದು ನೋಡಿ 2 ಬ್ಯಾಂಕ್ ಅಕೌಂಟ್ 8,327 ಬಂತಲ್ಲ, ಟೋಟಲ್ ಮಾಡಿದಾಗ 16,257 ಬರುತ್ತೆ. ಟೋಟಲ್ ಮಾಡಿದಾಗ 16,257 ಸಿಗುತ್ತೆ. ಮತ್ತೇನು ಮಾಡಬೇಕಂದ್ರೆ ಫೈನಲ್ ಇಯರಲ್ಲಿ ನಮಗೆ ಅದನ್ನು ಪ್ರಾಬ್ಲಮಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಕೊನೆಯ ಸೆಂಟೆನ್ಸ್ ನೋಡಿ ಬರ್ತಗೊಂಡಿದ್ದಾರಲ್ಲ, ಆನ್ 31st March 2019 ಇನ್ವೆಸ್ಟ್ಮೆಂಟ್ಸ್ ಆರ್ ಸೋಲ್ಡ್ ಫಾರ್ ₹15,250 ಅಂತ ಕ್ಲಿಯರ್ ಕೊಟ್ಟಿದ್ದಾರೆ. ಹಾಗಾಗಿ 15,250ಗೆ ಅದನ್ನು ಸೇಲ್ ಮಾಡುವ. ಆಗ ಬೈ ಬ್ಯಾಂಕ್ ಅಕೌಂಟ್ 15,250 ಬರುತ್ತೆ. ಈಗ ಬ್ಯಾಲೆನ್ಸಿಂಗ್ ಮಾಡಿ ಟೋಟಲ್ 16,257 ಕಳೆದ ವರ್ಷದ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿದ್ದು ಇಲ್ಲಿ ಬರೆದು ಆಗ ಬ್ಯಾಲೆನ್ಸ್ 1,007 ರುಪೀಸ್ ಬರುತ್ತೆ. ಈ 1,007 ರುಪೀಸನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಟು ಡಿಪ್ರಿಸಿಯೇಷನ್ ಅಕೌಂಟಿಗೆ ಬೈ ಡಿಪ್ರಿಸಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತು ಇದು ಡಿಪ್ರಿಸಿಯೇಷನ್ ಫಂಡ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಇಲ್ಲಿರುವುದನ್ನು ನೇರವಾಗಿ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟಿಗೆ ಇಲ್ಲಿಗೆ ತರುವ. ಇಲ್ಲಿ ನೋಡಿ, ಇಲ್ಲಿಯೇ ಕಾಣ್ತದೆ ನೋಡಿ, ಇದು ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಮೇಲೆ ಕಾಣುವಂಥದ್ದು. ಇದು ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ಅಲ್ವಾ? ಇದರ ಹೆಡ್ಡಿಂಗ್ ನೋಡಿ, ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್, ಸರಿಯಲ್ಲ? ಅದೀಗ ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ನ ಬ್ಯಾಲೆನ್ಸ್ 1,007 ಅಲ್ಲಿಗೆ ಕೊಂಡೋಗಿ ಟು ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಬರೆದೆ. ಕ್ಲಿಯರ್ ಅಲ್ವಾ? ಮತ್ತೆ ಬ್ಯಾಲೆನ್ಸ್ ಬರುತ್ತೆ ನೋಡಿ, 25,000 ಮೈನಸ್ 1,007 23,993 ಬರುತ್ತೆ. ಇದನ್ನು ಕೊಂಡು ಹೋಗಿ ಅಲ್ಲಿಗೆ ಹಾಕುವ. ಟು ಲೀಸ್ ಅಕೌಂಟ್ ಅಂತ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ಟು ಲೀಸ್ ಅಕೌಂಟನ್ನು ಮತ್ತು ಲೀಸ್ ಅಕೌಂಟಿಗೆ ಕೊಂಡು ಹೋಗುವ. ಲೀಸ್ ಅಕೌಂಟಲ್ಲಿ ನಾನು ತೋರಿಸ್ತೇನೆ ಈಗ ನೋಡಿ, ಕಾಣ್ತದೆ ಇಲ್ಲಿ ನೋಡಿ, ಇದು ಲೀಸ್ ಅಕೌಂಟ್.
ಇದರ ಹೆಡ್ಡಿಂಗ್ ನೋಡಿ ಬೇಕಾದರೆ ಲೀಸ್ ಅಕೌಂಟ್. ಲೀಸ್ ಅಕೌಂಟ್ನಲ್ಲಿ ಬ್ಯಾಲೆನ್ಸಲ್ಲಿ ಬಿಟ್ಟಿದ್ದೇವಲ್ಲ ಅದು ನೋಡಿ. ಇದು ಟು ಲೀಸ್ ಅಕೌಂಟ್, ಇಲ್ಲಿ ಬೈ ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ 23,993. ಕ್ಲಿಯರ್ ಆಯ್ತಲ್ಲ. ಮತ್ತೆ 31st ಮಾರ್ಚಿಗೆ ಉಳಿದ ಬ್ಯಾಲೆನ್ಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹಾಕೋದು. ಅಲ್ಲಿಗೆ ಮುಗಿಯಿತು 3 ಲೆಜ್ಜರು. ಅರ್ಥ ಆಯ್ತಲ್ವ. ಈಗ ನಾನು ಕೊನೆಗೆ ಒಂದು ಲೆಜ್ಜರ್ ಮಾಡಲಿಕ್ಕಿದೆ, ಅದೇನೆಂದರೆ ನ್ಯೂ ಪ್ಲ್ಯಾಂಟ್ ಅಕೌಂಟ್. ಅದು ಕೊನೆಗೆ ಕೊಟ್ಟಿದ್ದಾರೆ. ನ್ಯೂ ಪ್ಲ್ಯಾಂಟ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂತ ಕೊಡಲಿಲ್ವಾ? ಕೊಡದಿದ್ದರೆ ಅದು ಬೇಕಾಗಿಲ್ಲ. ಅರ್ಥ ಆಯ್ತಲ್ವಾ. ಇಲ್ಲಿ ಕೊಡಲಿಲ್ಲ, ಆದರೆ ರಿಪ್ಲೇಸ್ಮೆಂಟಿಗೆ ಬೇಕಾಗಿ ಅಂತ ಕೊಟ್ಟ ಕಾರಣ ನಾವು ಬೇಕಾದರೆ ಮಾಡ್ಬೋದು ಇದನ್ನು. ಇದು ಮಾಡದಿದ್ರೂ ಆಗ್ತಾರೆ. ಇಲ್ಲಿ ನ್ಯೂ ಪ್ಲ್ಯಾಂಟ್ ಅಕೌಂಟ್ ಅಂತ ಬೇಕಾದರೆ ಮಾಡ್ಬೋದು, ಪ್ರಾಬ್ಲಮಲ್ಲಿ ಕೊಡದಿದ್ದರೂ ಸಹ. ಯಾಕಂದರೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಇಟ್ ಡಿಸೈಡೆಡ್ ಟು ಪ್ರೊವೈಡ್ ರಿಪ್ಲೇಸ್ಮೆಂಟ್ ಆಫ್ ದ ಲೀಸ್ ಅಟ್ ದ ಎಂಡ್ ಆಫ್ ದ 3 years ಬೈ ಸೆಟ್ಟಿಂಗ್ ಅಪ್ ಎ ಡಿಪ್ರಿಸಿಯೇಷನ್ ಫಂಡ್ ಅಂತ ಕೊಟ್ಟಿದ್ದಾರೆ. ಆದರೆ ಹೊಸ ಮೆಷಿನ್ ಪರ್ಚೇಸ್ ಮಾಡಿದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೂ ನಾವು ಬರೆದ್ರೆ ಏನು ಸಮಸ್ಯೆ ಆಗಲ್ಲ. ರಿಪ್ಲೇಸ್ಮೆಂಟ್ ಮಾಡಿದಂತ ಭಾವಿಸಿ ಟು ಬ್ಯಾಂಕ್ ಅಕೌಂಟ್ 25,000. ಓಕೆ, ಇಲ್ಲಿಗೆ ಮುಗಿಯುತ್ತೆ ಎಲ್ಲ. ಇನ್ನೊಮ್ಮೆ ತೋರಿಸ್ತೇನೆ ಎಲ್ಲ ಲೆಜ್ಜರ್ ನೋಡಿ. ಇದು ಪ್ರಾಬ್ಲಮ್, ಅದರದ್ದು ಫಸ್ಟ್ ಲೆಜ್ಜರ್, ಇದು ಕ್ಯಾಲ್ಕುಲೇಷನ್, ಇದು ಲೀಸ್ ಅಕೌಂಟ್. ಲೀಸ್ ಅಕೌಂಟ್ ಸರಿ ನೋಡಿ. ಇಲ್ಲಿ ಬ್ಯಾಲೆನ್ಸ್ ಬಂದದನ್ನು ಟ್ರಾನ್ಸ್ಫರ್ ಮಾಡಿದ್ದು. ಮತ್ತು ಡಿಪ್ರಿಸಿಯೇಷನ್ ಫಂಡ್ ಅಕೌಂಟ್ ನೋಡಿ. ಇಲ್ಲಿ ಬ್ಯಾಲೆನ್ಸ್ ಬಂದದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಉಳಿದ ಬ್ಯಾಲೆನ್ಸನ್ನು ಲೀಸ್ ಅಕೌಂಟಿಗೆ ಹಾಕಿದೆವು. ಮತ್ತು ಡಿಪ್ರಿಸಿಯೇಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಇದು. ಓಕೆ, ಇಲ್ಲಿಗೆ ಮುಗಿಯಿತು. ಇಲ್ಲಿಯ ಬ್ಯಾಲೆನ್ಸನ್ನು ಡಿಪ್ರಿಸಿಯೇಷನ್ ಫಂಡ್ ಅಕೌಂಟಿಗೆ ಹಾಕಿದೆವು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪ್ರಾಬ್ಲಮ್ ಕ್ಲಿಯರ್ಲಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ದ